ಹಾಲೆಲುಯ್ಯ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಸ್ವಾಮಿ ನಿಮಗೆ ಮಹಿಮೆಯಾಗಲಿ. ಒಂದು ವಾಕ್ಯ ಸಂದೇಶವನ್ನು ತೆಗೆದುಕೊಳ್ಳೋಣ. ಕೀರ್ತನೆ ಗ್ರಂಥ 15ನೇ ಅಧ್ಯಾಯ 1ನೇ ವಾಕ್ಯವಾಗಿದೆ. ಯೆಹೋವನು ನಿನ್ನ ಗುಡಾರದಲ್ಲಿ ಇಳಿದುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂತವನಾಗಿರಬೇಕು? ಹಾಲೆಲುಯ್ಯ. ದಾವೀದನ ಕೀರ್ತನೆ ಇದು. ದಾವೀದನು ಹೇಳ್ತಾನೆ, ದೇವರೇ, ಯೆಹೋವನೇ ನಿನ್ನ ಗುಡಾರದಲ್ಲಿ ಇಳಿದುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ಪರಲೋಕದಲ್ಲಿ ವಾಸಸ್ಥಾನ ಇದೆಯಲ್ಲ, ಆ ವಾಸಸ್ಥಾನಕ್ಕೆ ಸೇರುವಂತವರು ಏನಾಗಿರಬೇಕು, ಹೇಗಿರಬೇಕು, ಹೇಗೆ ಜೀವಿಸಬೇಕು ಎಂಬುದಾಗಿ ಈ ವಾಕ್ಯದಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ ಪ್ರಿಯರೇ. ಹಾಲೆಲೂಯಾ. ಹೇಗೇಗೋ ಜೀವಿಸಿಬಿಟ್ಟು, ನಮ್ಮ ಮನಸ್ಸಿಗೆ ಬಂದಂತೆ ಜೀವಿಸಿಬಿಟ್ಟು, ಈ ಲೋಕದ ವೈಭವಕ್ಕೆ ಒಳಗಾಗಿ ಜೀವಿಸಿದಂಥವರು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುವುದಿಲ್ಲ. ಇಲ್ಲಿ ವಾಕ್ಯ ಹೇಳ್ತದೆ, ದೇವರಲ್ಲಿ ಯಾರು ಭಯಭಕ್ತಿ ಉಳ್ಳವನು, ದೇವರ ನಾಮವನ್ನು ಘನಪಡಿಸುವನು, ದೇವರು ಹೇಳಿದಂತ ಮಾರ್ಗದಲ್ಲಿ ನಡೆಯುವನು, ದೇವರು ತೋರಿಸಿಕೊಟ್ಟಂತ ಒಂದು ಉಪದೇಶದಲ್ಲಿ ಬೆಳೆಯುವನು, ಆತನು ಮಾತ್ರವೇ ಪರಲೋಕಕ್ಕೆ ಸೇರುವುದು ಎಂಬ ವಾಕ್ಯ ತೋರಿಸಿಕೊಡ್ತಾ ಇದೆ. ಹಾಲೆಲೂಯ. ನೋಡಿ, ಹೇಳ್ತೇನೆ, ಯಾವನು ಯೆಹೋವನ ಗುಡಾರದಲ್ಲಿ ಇಳಿದುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ಯಾರು ಯೋಗ್ಯನು ಅಂತ? ಇಂಥವನಾಗಿರ್ಬೇಕು. ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರ್ಬೇಕು? ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವಚನವನ್ನ ಆಡುವವನಾಗಿರಬೇಕು. ಮನಪೂರ್ವಕವಾಗಿ ಸತ್ಯವನ್ನೇ ಆಡುವಂತವನಾಗಿರ್ಬೇಕು. ಇಲ್ಲಿ ಒಂದು ಮಾತು, ಅಲ್ಲಿ ಒಂದು ಮಾತು ಇಲ್ಲ. ಅಂತವರಿಗೆ ಕುರಿತು ಇಲ್ಲಿ ದೇವರು ಬರೆದಿಲ್ಲ. ಸತ್ಯವನ್ನ ಆಡುವಂತವನಾಗಿರ್ಬೇಕು. ಮನಪೂರ್ವಕವಾಗಿ ಒಳಗಡೆಯಿಂದ ಬರುವಂತದ್ದನ್ನೇ ಹೊರಗಡೆ ಮಾತನಾಡ್ಬೇಕು. ಒಳಗಡೆ ಒಂದಿಟ್ಟುಕೊಂಡು ಹೊರಗಡೆ ಒಂದಿಟ್ಟುಕೊಂಡ್ರೆ ನಡೆಯಲ್ಲ ಅಲ್ಲಿ ದೇವರ ಹತ್ರ ಪ್ರಿಯರೇ. ನೀತಿವಂತನ ಮಾರ್ಗವೇ ಬೇರೆ. ಹಾಲೆಲೂಯಾ. ದೇವರ ಮಾತು ಕೇಳುವಂತವನೇ ನೀತಿವಂತನಾಗಿರ್ತಾನೆ. ಹಾಲೆಲೂಯಾ. ಮನಪೂರ್ವಕವಾಗಿ ಸತ್ಯ ವಚನವನ್ನ ಆಡುವನಾಗಿರ್ಬೇಕು. ಅವನು ಚಾಡಿ ಹೇಳದವನು, ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು, ಯಾರನ್ನು ನಿಂದಿಸಿದವನು ಆಗಿರಬೇಕು. ನೋಡ್ರಿ ವಾಕ್ಯ ಹೇಳ್ತದೆ ಅಂತ. ಅವನು ಚಾಡಿಯನ್ನು ಹೇಳದವನು, ಒಬ್ಬರ ಮೇಲೊಬ್ಬ ಚಾಡಿ ಹೇಳ್ಬಾರ್ದು. ದೇವರ ವಾಕ್ಯದಲ್ಲಿ ಬೆಳೆಯುವಾಗ ಇನ್ನೊಬ್ಬರನ್ನ ಪ್ರೀತಿಸಬೇಕೇ ಹೊರತು ಇನ್ನೊಬ್ಬರನ್ನ ಗೌರವಿಸಬೇಕು. ಅವ್ರ ಕಷ್ಟ ಬಂದಾಗ ಪ್ರಾರ್ಥನೆ ಮಾಡುವಬೇಕು. ಇದನ್ನ ಬಿಟ್ಬಿಟ್ಟು ಚಾಡಿ ಹೇಳ್ಬಾರ್ದು. ಏನು ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ ಇರುವುದಿಲ್ಲ. ಹಾಲೆಲೂಯಾ. ನಮ್ಮ ಮನಸ್ಸಿಗೆ ತೃಪ್ತಿ. ಭಾನುವಾರ ಆಲಯಕ್ಕೆ ಹೋಗ್ತಾ ಇದೀವಿ, ಚರ್ಚಿಗೆ ಹೋಗ್ತಾ ಇದೀವಿ, ಪ್ರೇಯರ್ ನಡೆಸ್ತಾ ಇದೀವಿ, ಪ್ರಾರ್ಥನೆ ಕೇಳ್ತಾ ಇದೀವಿ, ಕುಟುಂಬ ಪ್ರಾರ್ಥನೆ ಇಡ್ತೀವಿ, ಉಪವಾಸ ಪ್ರಾರ್ಥನೆ ಮಾಡ್ತೀವಿ. ಇಲ್ಲ, ನಡೆಯಲ್ಲ ಅದೆಲ್ಲ. ದೇವರ ಹತ್ರ ನಿನ್ನ ಮಾತು ಹೌದು ಎಂದರೆ ಹೌದು, ಇಲ್ಲವಾದರೆ ಇಲ್ಲ. ಬಾಕಿ ಮಾತು ನನ್ನದಲ್ವೇ ಅಲ್ಲ. ನಿನಗೆಲ್ಲ ಈ ಲೋಕಕ್ಕೆ ಸಂಬಂಧಪಟ್ಟಂತ ಮಾತುಗಳು ಜ್ಞಾನಗಳಾಗಿರ್ಬೇಕು ಪ್ರಿಯರೇ. ಆದರೆ ನನ್ನ ಮಾರ್ಗವೇ ಬೇರೆ, ನನ್ನ ನೀತಿಯೇ ಬೇರೆ, ನನ್ನ ಜ್ಞಾನವೇ ಬೇರೆ ಅಂತಾರೆ ಸ್ವಾಮಿ. ಯಾರು ಆ ರೀತಿ ನಾವು ನೆರವೇರಿಸ್ತೀವೋ, ದೇವರ ವಾಕ್ಯ, ಈ ಲೋಕದ ವಾಕ್ಯ ಕುರಿತು ನಾನು ಹೇಳ್ತಾ ಇಲ್ಲ. ಈ ಲೋಕದ ಜ್ಞಾನ, ಯಾಕಂದ್ರೆ ಇಲ್ಲಿ ನಾವು ಇರೋದೇ ಈ ಭೂಮಿ ಮೇಲೆ. ಈ ಭೂಮಿ ಮೇಲೆ ಇರ್ಬೇಕಾದ್ರೆ ದೇವರ ವಾಕ್ಯ ಹೇಳ್ತದೆ, ನೀವು ಭೂಮಿ ಮೇಲೆ ಇದ್ದೀರಷ್ಟೇ, ಆದ್ರೆ ನೀವು ಪರಲೋಕ ಸಂಸ್ಥಾನದವರು. ಯಾರಿಗೆ? ವಾಕ್ಯವನ್ನು ಕೈಗೊಂಡು ನಡೆಯಂತವ್ರಿಗೆ ಹೇಳ್ತಾರ ಮಾತಿದು. ಎಲ್ಲರಿಗೂ ಅಲ್ಲ, ಎಲ್ಲರಿಗೂ ಆಗ್ತದೆ. ಯಾವಾಗಂದರೆ ಈ ಒಳಗಡೆ ಬರ್ಬೇಕು. ದೇವರ ವಾಕ್ಯದ ಒಳಗಡೆ ಬಂದರೆ ಮಾತ್ರ ಅವರು ಆ ಜಾಗಕ್ಕೆ ಹೋಗ್ಲಿಕ್ಕೆ ಇಲ್ಲಿ ಸಿದ್ಧರಾಗಿ ಹಾಕುತ್ತಾ ಇದ್ದಾರೆ ಎಂಬುದಾಗಿ ಇಲ್ಲಿ ಸೂಚನೆ ತೋರಿಸ್ತಾ ಇದೆ ವಾಕ್ಯ. ಹಾಲೆಲೂಯಾ. ಚಾಡಿ ಹೇಳದವನು, ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು, ಯಾರನ್ನು ನಿಂದಿಸುವವನು ಆಗಿರಬೇಕು. ಹಾಲೆಲೂಯಾ. ಅನ್ಯಾಯ ಮಾಡಬಾರ್ದು. ವಾಕ್ಯ ಹೇಳ್ತದೆ, ನಷ್ಟವಾದರೂ ಪ್ರಮಾಣ ತಪ್ಪಬೇಡ.
ಯಾವ್ದಾರ ಒಂದು ಏನೋ ಒಂದು ಅಮೌಂಟ್ ನಮಗೆ ಒಂದು ಬರಬೇಕು, ಬೇರೆ ಎಲ್ಲದೂ ಅಷ್ಟೇ. ಪ್ರತಿಯೊಂದು ನಾನು ಹಣದ ವಿಷಯ ನನಗೆ ಒಂದು ಹೇಳ್ತಾ ಇಲ್ಲ, ಪ್ರತಿಯೊಂದರಲ್ಲೂ ಯಾರಾದ್ರೂ ನಮಗೆ ಅನ್ಯಾಯಗಳನ್ನ ಮಾಡಿದರೆ ನಾವು ತಿರುಗಿ ಅನ್ಯಾಯ ಮಾಡಬಾರ್ದು. ನಮಗೆ ನಷ್ಟ ಆದರೂ ಪ್ರಮಾಣ ತಪ್ಪಬೇಡ ಅಂತಾರೆ ಸ್ವಾಮಿ. ಅವ್ರನ್ನ ಬಿಟ್ಬಿಡು, ಅವ್ರಿಗೆ ನಾನು ಮಾತನಾಡ್ತೇನೆ. ಅವ್ರಿಗೇನು ತೀರ್ಮಾನಗಳು ಮಾಡ್ಬೇಕು ನಾನು ಮಾಡ್ತೇನೆ, ನೀನು ಕ್ಷಮಿಸಿ ಬಿಟ್ಬಿಡು. ಹಾಗಾಗಿ ಈ ಕ್ಷಮಿಸ ಗುಣ ನಮಗೆಲ್ಲ ಬರಬೇಕು ಪ್ರಿಯರೇ. ನಾವು ಒಂದ್ ಮಾತು ಎರಡು ಮಾತಿನ ಮೇಲೆ ಕ್ಷಮ ಮಾಡ್ತೀವಿ, ಆಮೇಲೆ ನೋಡ್ರೆ ಕ್ಷಮಿಸಲ್ಲ. ಮತ್ತೆ ಏನ್ ಪ್ರಾರ್ಥನೆ ಮಾಡಿ ಏನು ಉಪಯೋಗ? ಅಯ್ಯೋ ನಮ್ಮನೆಗೆ ಕಷ್ಟ ಹೋಗ್ತಾ ಇಲ್ಲ, ನಮ್ಮನೆಗೆ ರೋಗ ಹೋಗ್ತಾ ಇಲ್ಲ, ನಮ್ಮನೇಲಿ ವೇದನೆಗಳು ಹೋಗ್ತಾ ಇಲ್ಲ, ನಾ ಎಷ್ಟು ಪ್ರಾರ್ಥನೆ ಮಾಡಿದೆ, ಎಷ್ಟು ಉಪವಾಸ ಮಾಡಿದೆ, ಎಲ್ಲಿ ಹೋಗ್ತದೆ ಪ್ರಿಯರೇ? ಇಲ್ಲ. ಇದನ್ನ ನಾವು ಕಲಿಬೇಕಾಗಿದೆ. ಅದಕ್ಕೆ ದೇವರ ವಾಕ್ಯ ನಮ್ಗೆ ತೋರಿಸ್ಕೊಡ್ತಾ ಇರೋದು ಪ್ರತಿ ದಿವಸವೇ. ನಿಮ್ ನೀತಿ ಮಾರ್ಗದಲ್ಲಿ ನಾವಿಲ್ವಾ? ನೀತಿ ಮಾರ್ಗವನ್ನ ನೀವು ಇಲ್ಲಿ ತೋರಿಸ್ಕೊಡ್ತೀರ, ಅದ್ರ ಪ್ರಕಾರ ನಡೆಸಿ. ಚಾಡಿ ಮುಂಚೆ ಚಾಡಿ ಹೇಳ್ತಾ ಇದೀಯಾ, ಇಲ್ಲಿ ತೋರಿಸ್ಕೊಡ್ತಾ ಇದೀಯ, ಚಾಡಿಯನ್ನ ಬಿಟ್ಟು ಬಿಡು. ಹಾಗಾಗಿ ದೇವ್ರು ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ. ಇಲ್ಲಿ ಸಮಯ ಮೀರಿ ಹೋಗ್ತಾ ಇದೆ, ಹಾಗಾಗಿ ಇನ್ನು ಕೆಳಗಡೆ ವಾಕ್ಯ ವಚನಗಳಿದೆ, ಅದನ್ನ ಓದ್ಲಿಕ್ಕೆ ಹೋಗ್ತಾ ಇಲ್ಲ. ಯಾಕಂದ್ರೆ ದೇವರು ನಮಗೆ ಪರಲೋಕ ಹೋಗ್ಲಿಕ್ಕೆ ಭೂಮಿ ಮೇಲೆ ನಮಗೆ ಕಲಿಸಿ ಕೊಡ್ತಾ ಇದ್ದಾರೆ. ಹಾಗಾಗಿ ನೀವು ಅದ್ರ ಪ್ರಕಾರನೇ ನಾವೆಲ್ಲ ಜೀವಿಸ್ಬೇಕು ಅಂತ ದೇವರು ನಮಗೆ ಮಾಧುರಿಯಾಗಿ ತೋರಿಸಿಕೊಡ್ತಿದ್ದಾರೆ. ಕಣ್ಣಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ವಾಕ್ಯದೊಂದಿಗೆ ಸ್ವಾಮಿ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬಗಳನ್ನು ನೆನೆಸಿ ನಿಮ್ಮ ಕರಗಳನ್ನು ಒಪ್ಪಿಸ್ಕೊಡ್ತಾ ಇದ್ದೀನಿ ಸ್ವಾಮಿ. ಕಷ್ಟ, ದುಃಖ, ರೋಗ, ಸಮಸ್ಯೆಗಳು ಹಲವಾರು ರೀತಿ ಸ್ವಾಮಿ ಮನುಷ್ಯನಿಗೆ ಸಮಸ್ಯೆಗಳಿದೆ ದೇವರೇ, ಅದೆಲ್ಲವನ್ನು ಬಿಡುಗಡೆ ಮಾಡಿಕೊಂಡು ಯೇಸು ನಾಮದಲ್ಲಿ ಬೇಡುವಂತೆ ಜೀವನ ತಂದೆ. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲ ಆಶೀರ್ವದಿಸಿ. ಆಮೆನ್.